ಬಟ್ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಇದೆ. ಇವತ್ತು ಕೂಡ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ 2 ಬಲಿಯಾಗಿದ್ದಾರೆ. 43 ದಿನದಲ್ಲಿ 32 ಮಂದಿ ಮೃತಪಟ್ಟಂತಾಗಿದೆ. ಈ ಹೃದಯಾಘಾತಕ್ಕೆ ಅಸಲಿ ಕಾರಣ ಕಂಡುಹಿಡಿಯೋದು ತಜ್ಞರಿಗೆ ಸವಾಲಾಗ್ಬಿಟ್ಟಿದೆ. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಉಸಿರು ಚೆಲ್ತಿದ್ದಾರೆ. ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದಾಗ ಪ್ರಾಣ ಪಕ್ಷಿ ಹಾರಿ ಹೋಗ್ತಿದೆ. ಗ್ಯಾಸ್ಟ್ರಿಕ್ ಅಂತ ಮಾತ್ರೆ ನುಂಗಿ ಮಲಗಿದ್ದವ ಬೆಳಿಗ್ಗೆ ಮೇಲೇಳಲೇ ಇಲ್ಲ. ರಾಜ್ಯದಲ್ಲಿ ಇವತ್ತೂ ಕೂಡ ಹೃದಯಾಘಾತದ ಸಾವಿನ ಸರಣಿ ಮುಂದುವರೆದಿದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿ 32ಕ್ಕೇರಿದ ಸಾವಿನ ಸಂಖ್ಯೆ. ರಾತ್ರಿ ಮಲಗಿದ್ದಲ್ಲಿಯೇ ಉಸಿರು ಚೆಲ್ಲಿದ ಗ್ರಾಮ ಪಂಚಾಯಿತಿ ಸದಸ್ಯ. ಈತನ ಹೆಸರು ಸಂತೋಷ್, ವಯಸ್ಸಿನ್ನು 41. ಕಾರಗೋಡು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಸಂತೋಷ್ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದ ನಿವಾಸಿ. ಎಂದಿನಂತೆ ನಿನ್ನೆ ರಾತ್ರಿ ನಿದ್ರೆಗೆ ಜಾರಿದ್ದ ಸಂತೋಷ್ ಬೆಳಗ್ಗೆ ಆಗುವಷ್ಟರಲ್ಲಿ ಚಿರನಿದ್ರೆಗೆ ಜಾರಿದ್ದ. ಮನೆಯವರು ಎಬ್ಬಿಸಲು ಹೋದಾಗ ಸಂತೋಷ್ನ ಉಸಿರು ನಿಂತು ಹೋಗಿತ್ತು. ಈ ಹಿಂದೆ ಹೃದಯಾಘಾತ ಉಂಟಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದ ಸಂತೋಷ್ ಇದೀಗ ಹಠಾತ್ ಎದೆ ನೋವಿನಿಂದ ಮೃತಪಟ್ಟಿದ್ದಾರೆ. ಹಾಸನದಲ್ಲಿ 20ರಿಂದ 45 ವರ್ಷದ ಒಳಗಿನವರಿಗೆ ಹೆಚ್ಚು ಹೃದಯಾಘಾತವಾಗ್ತಿದೆ. 45 ವರ್ಷದೊಳಗಿನ 11 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 20 ವರ್ಷದೊಳಗಿನ 4 ಮೃತಪಟ್ಟಿದ್ರೆ 20ರಿಂದ 50 ವರ್ಷದೊಳಗಿನ 14 ಮಂದಿ ಉಸಿರು ಹೃದಯಾಘಾತಕ್ಕೆ ನಿಂತು ಹೋಗಿದೆ. ಹಾಗೆಯೇ 50 ವರ್ಷ ಮೇಲ್ಪಟ್ಟ 14 ಜನ ಸಾವಿಗೀಡಾಗಿದ್ದು 43 ದಿನದ ಅಂತರದಲ್ಲಿ 32 ಮಂದಿ ಹಾಸನದಲ್ಲೇ ಮೃತಪಟ್ಟಿದ್ದಾರೆ. ಹೃದಯಾಘಾತಕ್ಕೆ ಕಾರಣ ಹುಡುಕುವುದೇ ತಜ್ಞರಿಗೆ ಸವಾಲು. ಹಾಸನ ಜಿಲ್ಲೆಯಲ್ಲಿ ಎದೆನೋವು ಕಾಣಿಸಿಕೊಂಡು ಹಠಾತ್ ಮೃತಪಟ್ಟವರ ಪರೀಕ್ಷೆಯೇ ಸವಾಲಾಗಿದೆ. ಯಾಕಂದ್ರೆ ಹೃದಯಾಘಾತಕ್ಕೆ ಕಾರಣ ಹುಡುಕಲು ತಾಂತ್ರಿಕ ಸಮಿತಿ ಮುಂದಾಗಿದೆ. ಆದರೆ ಮರಣ ಹೊಂದಿದ ಕುಟುಂಬ ಸದಸ್ಯರ ಮನವೊಲಿಕೆ ಕಷ್ಟಕರವಾಗಿದೆ. ನಿನ್ನೆ ರಾತ್ರಿ ಮುಟ್ಟನಹಳ್ಳಿಯ ಸಣ್ಣಪ್ಪ ಶೆಟ್ಟಿ ಎಂಬುವರ ಮನೆಗೆ ಹೋಗಿದ್ದ ಟೀಮ್ ಮರಣೋತ್ತರ ಪರೀಕ್ಷೆಗೆ ಮುಂದಾಗಿತ್ತು. ಆದರೆ ಕುಟುಂಬದವರು ಒಪ್ಪಿಲ್ಲ. ಹೀಗಾಗಿ ಹಾಸನದಲ್ಲಾಗ್ತಿರೋ ಹೃದಯಾಘಾತಕ್ಕೆ ಅಸಲಿ ಕಾರಣ ಕಂಡುಹಿಡಿಯುವುದೇ ಸವಾಲಾಗಿದೆ. ಮೈಸೂರಿನಲ್ಲಿ ಥ್ರೆಡ್ ಮಿಲ್ ಮಾಡ್ತಿದ್ದಾಗಲೇ ನಿಂತ ಉಸಿರು. ಮೈಸೂರಿನಲ್ಲಿ 51 ವರ್ಷದ ಶ್ರೀಧರ್ ಎಂಬುವವರು ಮೃತಪಟ್ಟಿದ್ದಾರೆ. ಹಾಸನದ ಜುಂಜನಹಳ್ಳಿ ನಿವಾಸಿಯಾಗಿರುವ ಶ್ರೀಧರ್ ಮೈಸೂರಿನಲ್ಲಿ ಇಂಜಿನಿಯರ್ ಆಗಿದ್ರು. ಜಿಮ್ನಲ್ಲಿ ಥ್ರೆಡ್ ಮಿಲ್ ಮಾಡ್ತಿದ್ದಾಗ ಶ್ರೀಧರ್ಗೆ ಹೃದಯಾಘಾತವಾಗಿದೆ. ಇನ್ನು ಕಲಬುರಗಿಯಲ್ಲಿ 35 ವರ್ಷದ ಸಂತೋಷ್ ಇಂಡಿ ಎಂಬುವವರು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಕುಸಿದು ಬಿದ್ದಿದ್ದಾರೆ. ಆಳಂದ ತಾಲೂಕಿನ ಲಿಂಗನವಾಡಿಯ ನಿವಾಸಿಯಾಗಿರುವ ಸಂತೋಷ್ರನ್ನ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಗ್ಯಾಸ್ಟ್ರಿಕ್ ಎಂದು ಮಾತ್ರೆ ನುಂಗಿ ಮಲಗಿದ್ದವ ಬೆಳಗ್ಗೆ ಇಲ್ಲ. ಚಿಕ್ಕಮಗಳೂರಿನ ತರೀಕೆರೆಯ ಶಿವಾನಿ ಗ್ರಾಮದ ತೆಂಗಿನಕಾಯಿ ವ್ಯಾಪಾರಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 29 ವರ್ಷದ ಹರೀಶ್ ತೆಂಗಿನಕಾಯಿ ವ್ಯಾಪಾರ ಮಾಡಿಕೊಂಡಿದ್ದ. ಆದರೆ ನಿನ್ನೆ ಬೆಳಗ್ಗೆ ವಾಂತಿ ಮಾಡಿಕೊಂಡಿದ್ದ. ಗ್ಯಾಸ್ಟ್ರಿಕ್ ಅಂತ ಮಾತ್ರೆ ನುಂಗಿಸಿ ಮಲಗಿಸಿದ್ರು. ಆದರೆ ಮತ್ತೆ ವಾಂತಿ ಮಾಡಿಕೊಂಡು ಕುಸಿದು ಬಿದ್ದ ಹರೀಶ್ರನ್ನ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಚಾಮರಾಜನಗರದ ಹನೂರು ತಾಲೂಕಿನ ಮೀನ್ಯಂ ಗ್ರಾಮದಲ್ಲಿ 47 ವರ್ಷದ ರಮೇಶ್ ಎಂಬುವವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಖಾಸಗಿ ಬಸ್ ಚಾಲಕರಾಗಿರುವ ರಮೇಶ್ ಬಸ್ ಚಲಾಯಿಸುವಾಗಲೇ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಆಟೋದಲ್ಲಿ ಕೊಳ್ಳೇಗಾಲ ಆಸ್ಪತ್ರೆಗೆ ತೆರಳಿದ್ದಾರೆ. ಎದೆ ಉರಿಯಂತ ಪ್ರಾಥಮಿಕ ಚಿಕಿತ್ಸೆ ಪಡೆದುಕೊಂಡು ವಾಪಸ್ ಬಂದಿದ್ದಾರೆ. ಬಸ್ ನಿಲ್ದಾಣಕ್ಕೆ ಬಂದು ಜ್ಯೂಸ್ ಕುಡಿಯುವಾಗ ಹೃದಯಾಘಾತವಾಗಿದೆ. ಬ್ಯೂರೋ ರಿಪೋರ್ಟ್ TV9.